ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರದಿಂದ ಎಂಎಲ್ಸಿ ಸೂರಜ್ ರೇವಣ್ಣ ಬಿಡುಗಡೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸತ್ಯನ ಜಾಸ್ತಿ ಜನ ಮುಚ್ಚಿಡಕ್ಕಾಗಲ್ಲ. ಇವತ್ತೇನು ಸುಳ್ಳು ಆರೋಪಗಳನ್ನ ಮಾಡಿ, ಈ ಬೇಸ್ಲೆಸ್ ಅಲಿಗೇಷನ್ಗಳನ್ನ ಮಾಡಿ, ಈ ಷಡ್ಯಂತ್ರಗಳನ್ನ ಮಾಡಿ, ಕುತಂತ್ರ ಮಾಡಿ ನಮ್ಮ ಕುಟುಂಬನ ನನ್ನ ಮೇಲಾಗಲಿ ವೈಯಕ್ತಿಕವಾಗಿ ಇವತ್ತು ತೇಜೋವಧೆ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಇವತ್ತೇನು ಈ ಒಂದು ಪ್ರಕರಣ ಇವತ್ತು ದಾಖಲಿಸಿದ್ದಾರೆ. ಹುಡುಗರ್ನೆಲ್ಲ ರೆಡಿ ಮಾಡ್ಕೊ, ಇದೊಂದು ದೊಡ್ಡ ಕಿರಿಕ ಹಂಗೈತೆ. ನಾನು ಫೋನ್ ಮಾಡಿದ ತಕ್ಷಣ ಹೊರಡ್ಬೇಕು. ಅದೆಲ್ಲ ಏನ್ ಬೇಡ, ಬರೀ ಬ್ಯಾಟ್ ವಿಕೆಟ್ ಎತ್ಕೊಂಬ ಸಾಕು. ನಾನು ಸಹಕರಿಸಿದ್ದೀನಿ, ನಾನೇನು ಎದುರ್ಕೊಂಡು ಹೋಗುವಂತ ಪ್ರಶ್ನೆ ಇಲ್ಲ. ಯಾಕೆ ನಾನು ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಶ್ವಾಸ ಇರೋ ದೃಷ್ಟಿಯಿಂದನೇ ನನಗೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಮ್ಮ ನ್ಯಾಯಾಂಗದ ಮೇಲೆ, ನಮ್ಮ ಕಾನೂನು ವ್ಯವಸ್ಥೆಯ ಮೇಲೆ ನನ್ನ ಸಂಪೂರ್ಣ ವಿಶ್ವಾಸ ಇದೆ, ಸಂಪೂರ್ಣ ನಂಬಿಕೆ ಇದೆ. ಈ ಒಂದು ಷಡ್ಯಂತ್ರದಿಂದ, ಈ ಒಂದು ಕುತಂತ್ರದಿಂದ ನಾನು ಯಾವುದೇ ಕಾರಣಕ್ಕೂ ಕೇಸ್ ಅನ್ನಲ್ಲ. ಇದು ಷಡ್ಯಂತ್ರ ಅಂತಾನೆ ಹೇಳ್ತೀನಿ, ಒಂದು ಕುತಂತ್ರ ಅಂತಾನೆ ಹೇಳ್ತೀನಿ. ಅಕ್ಕಪಕ್ಕ ನೋಡ್ಕೊಂಡ್ ಮಾತಾಡಂತಮ್ಮ. ಜನ ಮೊದ್ಲೇ ನಿಂಗೆ ದೌಲತ್ತು ಬೇಜಾನ್ ಮಾತಾಡ್ತಾನೆ ಅಂತಾರೆ, ಕಾಂಟ್ರವರ್ಸಿ ಮಾಡಿ ಕಾಲ್ ಎಳೆದು ಬಿಡ್ತಾರೆ. ಕಾಲ್ ಎಳಿಯಕ್ಕೆ ಅಂತಾನೆ ಕಾಂಟ್ರವರ್ಸಿ ಮಾಡೋರ್ಗೆ ಬೇಡ ಅಂದ್ರೆ ಬಿಟ್ಟರೇನಿಲ್ಲ, ಮಾಡ್ಲಿ ಬಿಡ್ಲಾ. ಕಾಲ್ ಎಳೆಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ. ಒಂದು ಎರಡನೇದು, ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ರೇವಣ್ಣ ಸಾಹೇಬ್ರ ಮೇಲಾಗಲಿ ನಮ್ಮಲ್ಲಿ ಕಪ್ಪು ಚುಕ್ಕಿ ಇಲ್ಲ. ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ದಿರಂತ ಸೃಷ್ಟಿ ಮಾಡಿ, ಇಲ್ದಿರಂತ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗ್ಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿತಗೊಳಿಸಬೇಕು ಅನ್ನೋದೇ ಒಂದು ದುರುದ್ದೇಶ. ಎಲ್ಲದಕ್ಕೂ 2-3 ದಿನ ವೇಟ್ ಮಾಡಿ ಉತ್ತರ ಕೊಡ್ತೀವಿ, ಎಲ್ಲೂ ಹೋಗಲ್ಲ. ನಾನೇನು ಎದುರ್ಕೊಂಡು ಓಡೋಗಲ್ಲ. ಅವತ್ತು ಮೊದಲಿನಿಂದನೂ ನಾನು ನಮ್ಮ DSP ಆಗ್ಬೋದು, ಪ್ರತಿಯೊಬ್ಬರಿಗೂ ಯಾರ್ಯಾರು ಅಯ್ಯೋ ಇದ್ದಾರೋ ಎಲ್ಲರಿಗೂ ಸಹಕರಿಸಿದ್ದೀನಿ. ನಾನೇನು ಎದುರ್ಕೊಂಡು ಎಲ್ಲೂ ಓಡೋಗಿಲ್ಲ. ನಾನು ತಪ್ಪು ಮಾಡಿಲ್ಲ. ನನಗೆ ನಂಬಿಕೆ ಇದೆ, ಕಾನೂನು ವ್ಯವಸ್ಥೆ ಮೇಲೂ ನಂಬಿಕೆ ಇದೆ, ಹಾಗೂ ಏನು ನ್ಯಾಯಾಂಗ ವ್ಯವಸ್ಥೆ ಇದೆ ಅದ್ರ ಮೇಲೂ ನಂಬಿಕೆ ಇದೆ. ಈ ಎಲ್ಲಾ ಪ್ರಕರಣಕ್ಕೂ ಒಂದು ನಾಂದಿ ಆಡ್ತೀವಿ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ ಅವ್ವ.